ಸೊ ವಾಟ್ಸ್ಆಪ್ ಗೈಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನೀವು ನೋಡ್ತಿದ್ದೀರಾ ಪ್ರಜಾ ಗೇಮಿಂಗ್ ಕನ್ನಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೇಮ್ ಅಲ್ಲಿ ಬರ್ತಿರೋಂತ OB51 ಅಪ್ಡೇಟ್ ಅಲ್ಲಿ ನಮಗೆ ಏನೇನ್ ಚೇಂಜಸ್ ನೋಡಕ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೊಸ ಗನ್ ಬರ್ತಿದೆ, ಹೊಸ ಕ್ಯಾರೆಕ್ಟರ್ ಎಲ್ಲ ಬರ್ತಿದೆ, ಮತ್ತೆ ತುಂಬಾನೇ ಚೇಂಜಸ್ ಮಾಡಿದ್ದಾರೆ ಈ ಸಲ. ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸರಿ, ಇವಾಗ ಮೊದಲನೇದಾಗಿ OB51 ಅಪ್ಡೇಟ್ ಬರ್ತಿರೋದು ನಮಗೆ 29ನೇ ತಾರೀಕು ಅಕ್ಟೋಬರ್ಗೆ. ಅದಕ್ಕಿಂತ ಮುಂಚೆ ನಮಗೆ ಪ್ರೀ ರಿಜಿಸ್ಟರ್ ಅಂತ ಯಾವ್ದಾರ ಒಂದು ಇವೆಂಟ್ ಬಿಡ್ತಾರೆ. ಅದರಲ್ಲಿ ನಾವು ಪ್ರೀ ರಿಜಿಸ್ಟರ್ ಆದ್ರೆ ನಮಗೆ ಅಪ್ಡೇಟ್ ಆದ್ಮೇಲೆ ನಮಗೆ ಏನಾದ್ರು ಒಂದು ರಿವಾರ್ಡ್ ಕೊಡ್ತಾರೆ ಪ್ರತಿ ಸಲ ಮಾಡ್ದಂಗೆ. ಸರಿ, ಇವಾಗ ಮೊದಲನೇ ಅಪ್ಡೇಟ್ ನೋಡೋದಾದ್ರೆ ನಮಗೆ ಹೊಸದಾಗಿ ಅಪ್ಡೇಟ್ ಆದ್ಮೇಲೆ ಮ್ಯಾಪ್ ಅಲ್ಲಿ ರೂಟ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ಇದನ್ನ ಹೊತ್ತರೆ ನೀವು 3 ಜಾಗನ ಡೈರೆಕ್ಟ್ ಆಗಿ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಬಹುದು. ಇವಾಗ ನಾನು ಇಲ್ಲಿ ಹ್ಯಾಂಗರ್ ಮಾರ್ಕ್ ಮಾಡಿದೀನಿ, ಮತ್ತೆ ಕ್ಲಾಕ್ ಟವರ್ ಮತ್ತೆ ಪೀಕ್. ಈ ತರ ಮಾರ್ಕ್ ಮಾಡಿದ್ರೆ ನಿಮ್ ಟೀಮ್ಮೇಟ್ಸ್ ಗೂ ತೋರಿಸುತ್ತೆ. ಫಸ್ಟ್ ನಾವು ಇಲ್ಲಿಂದ ಇಳ್ಕೊಂಡು ಕ್ಲಾಕ್ ಟವರ್ ಹೋಗೋಣ, ಆಮೇಲೆ ಪೀಕ್ ಹೋಗೋಣ ಅಂತ. ಇದರಿಂದ ಎಲ್ಲರಿಗೂ ಯೂಸ್ ಆಗುತ್ತೆ ಎಲ್ಲೋಗೋದು ಅಂತ ನಾವು ಮ್ಯಾಪ್ ಅಲ್ಲಿ ಡೈರೆಕ್ಟ್ ಆಗಿ ಮಾರ್ಕ್ ಮಾಡಬಹುದು. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಅಪ್ಡೇಟ್ ಆದ್ಮೇಲೆ ನಮಗೆ CS ರ್ಯಾಂಕ್ ದಲ್ಲಿ ಸ್ಕೇಟ್ ಬೋರ್ಡ್ ನೋಡಕ್ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಸರ್ಫ್ ಬೋರ್ಡ್. ಇದನ್ನ ಯೂಸ್ ಮಾಡ್ಕೊಂಡು ನೀವು ಮುಂದೆನೂ ಹೋಗ್ಬೋದು, ಮತ್ತೆ 360 ಡಿಗ್ರಿ ಎಲ್ಲ ಎಫೆಕ್ಟ್ ಎಲ್ಲ ಬರ್ತಾ ಇದೆ ನೋಡಿ. ಈ ತರ ಎಲ್ಲ ಮಾಡಬಹುದು ನೀವು. ಇದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ತುಂಬಾ ದಿನ ಆದ್ಮೇಲೆ ಇದು ವಾಪಸ್ ಬಂದಿದೆ. ವರ್ಷಾನ್ಗಟ್ಲೆ ಆಗೋಗಿತ್ತು ಸರ್ಫ್ ಬೋರ್ಡ್ ಗೇಮ್ ಇಂದ ತೆಗ್ದಿ. ನೆಕ್ಸ್ಟ್ ನೋಡೋದಾದ್ರೆ ನಮಗೆ 4 ಹೊಸ ಲೋಡ್ಔಟ್ ಗಳು ಬರ್ತಾ ಇದೆ. ಮೊದಲನೇದಾಗಿ ಎನ್ಹಾನ್ಸ್ ಹ್ಯಾಮರ್ ಅಂತ. ಇವಾಗ ಇದು ನಮಗೆ ಕ್ಲಾಶ್ ಗಳಲ್ಲೂ ಸಿಗುತ್ತೆ, ಮತ್ತೆ BR ಅಲ್ಲೂ ಸಿಗುತ್ತೆ. ಇದೇನ್ ಮಾಡುತ್ತೆ ಅಂತ ನೋಡೋದಾದ್ರೆ ನೀವು ಅದರ ಒಂದು ಗನ್ ತಗೊಂಡು ಇದನ್ನ ನೀವು ಡೈರೆಕ್ಟ್ ಆಗಿ ಅಪ್ಗ್ರೇಡ್ ಮಾಡಬಹುದು. ಇದನ್ನ ಇಟ್ಕೊಂಡಿದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಗ್ರೇಡ್ ಮಾಡಬಹುದು. ಅಂದ್ರೆ ನಿಮ್ಗೆ ಏನ್ ಚಿಕ್ಕೊಡಲ್ಲ ಅವರು. ನಿಮ್ ಗನ್ನ ಲೆವೆಲ್ 1 ಲೆವೆಲ್ 2 ಆತರ ಅಪ್ಗ್ರೇಡ್ ಮಾಡೋದ. ನಿಮ್ ಗನ್ಗೆ ಸೈಲೆನ್ಸರ್ 4x ಒಳ್ಳೆ ಮ್ಯಾಗಝೀನ್ ಇಂಥವನ್ನ ಕೊಡ್ತಾರೆ. ಇದನ್ನ ಅಪ್ಗ್ರೇಡ್ ಅನ್ನೋದು. ಮತ್ತೆ BR ರ್ಯಾಂಕ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಅದರಲ್ಲೂ ಸೇಮ್ ಇದೇ ತರಾನೇ. ನಿಮ್ಗೆ ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಸ್ವಲ್ಪ ಕಾಯಿನ್ ಕೇಳುತ್ತೆ. ಆ ಕಾಯಿನ್ ಕೊಟ್ಬಿಟ್ಟು ನೀವು ಅಪ್ಗ್ರೇಡ್ ಮಾಡಿದ್ರೆ ನಿಮ್ಗೆ ಸೈಲೆನ್ಸರ್ 4x ಮತ್ತೆ ಮಸಲ್ ಇಂಥವನ್ನೆಲ್ಲ ಕೊಡ್ತಾರೆ. ನಿಮ್ಗೆ ಲೆವೆಲ್ 1 ಲೆವೆಲ್ 2 ಅಂತ ಅಪ್ಗ್ರೇಡ್ ಮಾಡಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಟ್ಯಾಕ್ಟಿಕಲ್ ಮಾರ್ಕೆಟ್ ಅಂತ. ಇದನ್ನ ನೀವು ತಗೊಂಡು CS ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಮಧ್ಯದಲ್ಲಿ ಈ ತರದ ಒಂದು ಸ್ಟೋರ್ ತರ ತೋರಿಸ್ತಾ ಇರುತ್ತೆ. ಅದನ್ನ ನೋಡ್ತಾರೆ ನಿಮ್ಗೆ 3 ಯಾವ್ದಾದ್ರು ಟ್ಯಾಕ್ಟಿಕಲ್ ಎಬಿಲಿಟಿ ಕೊಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಮೋಕ್ ವಾರ್ಟೆಕ್ಸ್, ಸೈಬರ್ ಬ್ಯಾರಿಕೇಡ್ ಮತ್ತೆ ಸೂಪರ್ ಬಾಂಡ್ ಫೈರ್ ಅಂತ. ಇವಾಗ ಫಸ್ಟ್ ನಾನು ಬ್ಯಾರಿಕೇಡ್ ಯೂಸ್ ಮಾಡ್ತೀನಿ. ಸೈಬರ್ ಬ್ಯಾರಿಕೇಡ್ ಹಾಕ್ಬಿಟ್ಟು ನೀವು ಮ್ಯಾಪ್ ಅಲ್ಲಿ ಎಲ್ಲೇ ಪ್ಲೇಸ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಪರ್ಮನೆಂಟ್ ಆಗಿ ಪ್ಲೇಸ್ ಆಗುತ್ತೆ. ಇದ್ರೊಳಗಡೆ ನೀವು ಓಡಾಡ್ಬೋದು, ಆದ್ರೆ ಎನಿಮಿ ನಿಮ್ಗೆ ಹೊಡೆಯಕ್ಕಾಗಲ್ಲ ಅಷ್ಟೇ. ಈ ಬ್ಯಾರಿಕೇಡ್ ಇರೋ ತರ ಅನ್ಸಲ್ಲ, ಆದ್ರೆ ನೀವು ಅದ್ರೊಳಗಡೆ ಆಚೆ ಎಲ್ಲ ಓಡಾಡ್ಬೋದು. ಎನಿಮಿ ಮಾತ್ರ ನಿಮ್ಗೆ ಹೊಡೆಯಕ್ಕಾಗಲ್ಲ, ಬುಲೆಟ್ಸ್ ಒಳಗಡೆ ಬರಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಸ್ಮೋಕ್ ವಾರ್ಟೆಕ್ಸ್ ಅಂತ ಇದೆ. ಸ್ಮೋಕ್ ವಾರ್ಟೆಕ್ಸ್ ಅಂದ್ರೆ ನೀವು ಮಾಮೂಲಿ ಅಲ್ಲಿ ಎಲ್ಲರೂ ಪ್ಲೇಸ್ ಮಾಡಿದ್ರೆ ಅದನ್ನ ಅಲ್ಲಿ ನಿಮ್ಗೆ ಈ ತರ ಹೊಗೆ ಬರ್ತಾ ಇರುತ್ತೆ. ಅಂದ್ರೆ ವಾರ್ಟೆಕ್ಸ್ ತರ ಆಗ್ಬಿಟ್ಟು ಹೊಗೆ ಬರ್ತಾ ಇರುತ್ತೆ. ಇದ್ರೊಳಗಡೆ ನೀವು ಹೋದ್ರೆ ಒಂದ್ ಸ್ವಲ್ಪ ಔಸ್ಕೊಳ್ಳೋ ತರ ಆಗುತ್ತೆ. ಎನಿಮಿ ನಿಮ್ಗೆ ಏಮ್ ಮಾಡ್ಬಿಟ್ಟು ಹೊಡೆಯಕ್ಕಾಗಲ್ಲ ಒಳಗಡೆ. ಇದ್ರೊಳಗಡೆ ಸ್ಕೋಪ್ ಇನ್ ಸ್ಕೋಪ್ ಔಟ್ ಮಾಡಿದ್ರೆ ನಿಮ್ಗೆ ಏಮ್ ಬೀಳಲ್ಲ, ಆಟೋ ಏಮ್ ಇಲ್ಲಿ ವರ್ಕ್ ಆಗಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಸೂಪರ್ ಬಾನ್ ಫೈರ್ ಅಂತ. ಇದನ್ನ ಯೂಸ್ ಮಾಡಿದ್ರೆ ನೀವು ಮ್ಯಾಪ್ ಅಲ್ಲಿ ಎಲ್ಲಿ ಬೇಕಾದ್ರೆ ಒಂದು ದೊಡ್ಡ ಬಾನ್ ಫೈರ್ ನ ಯೂಸ್ ಮಾಡಬಹುದು. ಇದರಲ್ಲಿ ನಿಮ್ಗೆ 6 HP per second ಸಿಗುತ್ತೆ ನಿಮ್ಗೆ, ನಿಮ್ ಟೀಮ್ಮೇಟ್ಸ್ಗೆ. ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಮಾಮೂಲಿ ಇದರಿಂದ ಬಾನ್ ಫೈರ್ ಗಿಂತ. ಇದು ಸ್ವಲ್ಪ ಜಾಸ್ತಿನೇ HP ಕೊಡುತ್ತೆ ನಿಮ್ಗೆ. ಇದು ಯೂಸ್ ಆಗುತ್ತೆ. ಇದಿಷ್ಟು ನಿಮ್ಗೆ CS ರ್ಯಾಂಕ್ ದಲ್ಲಿ ಈ ತರ ಯೂಸ್ ಮಾಡಬಹುದು ಇದನ್ನ. ಇವಾಗ BR ರ್ಯಾಂಕ್ ದಲ್ಲಿ ಯಾವ ತರ ಈ ಶಾಪ್ ಯಾವ ತರ ಯೂಸ್ ಆಗುತ್ತೆ ಅಂತ ನೋಡ್ಕೊಬರೋಣ. ನೀವು ಟ್ಯಾಕ್ಟಿಕಲ್ ಮಾರ್ಕೆಟ್ ನ BR ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಒಂದು ದೊಡ್ಡ ಸ್ಟೋರೇ ತೋರಿಸ್ತಾ ಇರುತ್ತೆ ನಿಮ್ಗೆ. ಈ ಸ್ಟೋರ್ ಅಲ್ಲಿ ನಮ್ಗೆ 2 ಇಂಪಾರ್ಟೆಂಟ್ ಫೀಚರ್ ಇದೆ. ಇಲ್ಲಿ ನೋಡಿ ಬೋಲ್ಟ್ ಮೇಕರ್ ಅಂತ. ಈ ಬೋಲ್ಟ್ ಮೇಕರ್ ನ ತಗೊಂಡು ನೀವು ಮ್ಯಾಪ್ ಅಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಯೂಸ್ ಮಾಡಿದ್ರೆ ನಿಮ್ಗೆ ಸಿಡ್ಲು ಗುಡುಗೆ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸಿಡ್ಲು ಬಂದು ನಿಮ್ಗೆ ಎನಿಮಿಗೆ ಅಲ್ಲಿ ಡ್ಯಾಮೇಜ್ ಕೊಡುತ್ತೆ 20-30 ಈ ತರ. ಎನಿಮಿಗೆ ಡ್ಯಾಮೇಜ್ ಕೊಟ್ಟಾಗ ಎನಿಮಿ ಎಲ್ಲಿದ್ದಾನೆ ಅಂತಾನು ತೋರಿಸ್ತಾ ಇರುತ್ತೆ ಮ್ಯಾಪ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು ಅಲ್ಲಿ ಮುಂದೆ ಇರೋ ಎನಿಮಿಗೆ ಡ್ಯಾಮೇಜ್ ಬೀಳ್ತಾ ಇದೆ, ಅದಕ್ಕೋಸ್ಕರ ಅವ್ನು ಎಲ್ಲಿ ಬರ್ತಾ ಇದ್ದಾನೆ ಅಂತ ಮ್ಯಾಪ್ ಅಲ್ಲಿ ತೋರಿಸ್ತಾ ಇದೆ. ಇನ್ನೊಂದು ಫೀಚರ್ ನೋಡೋದಾದ್ರೆ ಡೈನಾಕ್ಯುಲರ್ಸ್ ಅಂತ. ಇದನ್ನ ಯೂಸ್ ಮಾಡಿದ್ರೆ ನೀವು ಮ್ಯಾಪ್ ಅಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನ ಪ್ಲೇಸ್ ಮಾಡಬಹುದು. ಇಲ್ಲಿ ಬೈನಾಕ್ಯುಲರ್ ತರ ಇದೆಯಲ್ಲ, ಇದನ್ನ ತಗೊಂಡಾಗ ಎಲ್ಲಿ ಪ್ಲೇಸ್ ಮಾಡಿದ್ರು ಆ ಜಾಗದಲ್ಲಿ ಎಷ್ಟು ಜನ ಎನಿಮಿ ಇದಾರೆ ಅಂತ ನಿಮ್ಗೆ ತೋರಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಫ್ಯಾಕ್ಟ್ರಿಲಿ ಎಷ್ಟು ಜನ ಇದಾರೆ ಅಂತ ತೋರಿಸ್ತಾ ಇದೆ. 2 ಎನಿಮಿ ಇದಾರೆ ಅಂತ ತೋರಿಸ್ತಾ ಇದೆ. ಮತ್ತೆ ಹ್ಯಾಂಗರ್ ಹತ್ರ ಹಾಕಿದ್ರೆ ಅಲ್ಲಿ ಯಾರು ಇಲ್ಲ ಎನಿಮಿ, ಅಲ್ಲಿ ಆರ್ಸೆನಲ್ ಹತ್ರ ಯಾರು ಇಲ್ಲ ಅಂತ ತೋರಿಸ್ತಾ ಇದೆ. ಈ ತರ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಸರಿ, ಇವಾಗ 3ನೇದ್ ನೋಡೋದಾದ್ರೆ ಟೀಮ್ ಬೂಸ್ಟರ್ ಅಂತ. ಇದು ನಮ್ಗೆ CS ಅಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಸ್ಟೋರ್ ಅಲ್ಲಿ ಕೆಳಗಡೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಮೆಡಿಕೇಟ್, ಪರ್ಕ್, ಸ್ಪೀಡ್ ಬೂಸ್ಟ್ ಈ ತರ ಬೂಸ್ಟ್ ಗಳನ್ನ ನಿಮ್ಗೆ ಕೊಡುತ್ತೆ. ಇದನ್ನ ನೀವು ತಗೊಂಡ್ರೆ ನಿಮ್ ಟೀಮ್ ಅವ್ರು ಇರೋ ಎಲ್ಲಾರ್ಗು ಆ ಬೂಸ್ಟ್ ಸಿಗುತ್ತೆ. ಮತ್ತೆ ಇಲ್ಲಿ 2ನೇ ಇದು ಏನಪ್ಪಾ ಅಂದ್ರೆ ನಿಮ್ ಟೀಮ್ ಮೇಟ್ಸ್ ಎಲ್ಲರೂ ನಾಕ್ ಆಗಿದ್ರೆ ಹೆಲ್ಪ್ ಅಪ್ ಅಂತ ಇರುತ್ತಲ್ಲ, ಅದನ್ನ ಒತ್ತಿದ್ರೆ ಯಾವ್ದೋ ಒಂದು ಏಲಿಯನ್ ತರ ಹೋಗ್ಬಿಟ್ಟು ನಿಮ್ ಟೀಮ್ ಮೇಟ್ಸ್ಗೆ ಅದೇ ಹೆಲ್ಪ್ ಮಾಡುತ್ತೆ. ನೀವು ದೂರ ಇದ್ರು ರಿವೈವ್ ಮಾಡಬಹುದು. ಮೊದಲನೇ ಫೀಚರ್ ಅವಾಗಿಂದಾನು ಇತ್ತು, ಇವಾಗ 2ನೇ ಫೀಚರ್ ಅಂತೂ ಸಖತ್ತಾಗಿದೆ. ದೂರದಿಂದನೂ ನೀವು ರಿವೈವ್ ಮಾಡಬಹುದು. ನೆಕ್ಸ್ಟ್ BR ರ್ಯಾಂಕ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ನಿಮ್ಗೆ ಇದನ್ನ ಒತ್ತಿದ ತಕ್ಷಣ ನಿಮ್ಗೆ 3 ಇಲ್ಲಿ ಲಾಕ್ಡ್ ಅಂತ ತೋರಿಸಿದೆ. 1 ಓಪನ್ ಇದೆ, 2 ಲಾಕ್ಡ್ ಅಂತ ತೋರಿಸಿದೆ. ಇದನ್ನ ನೀವು ಅನ್ಲಾಕ್ ಮಾಡ್ಬೇಕಂದ್ರೆ ಕಾಯಿನ್ಸ್ ಕೊಡ್ಬೇಕಾಗುತ್ತೆ. ಇಲ್ಲಿ ನೀವು 3 ಫೀಚರ್ಸ್ ಗಳನ್ನ ಆಡ್ ಮಾಡ್ಕೋಬಹುದು. ಇದೊಂಥರ ಬೂಸ್ಟ್ ತರ ನಿಮ್ಗೆ ಎಕ್ಸ್ಟ್ರಾ HP ಕೊಡುತ್ತೆ. ನಿಮ್ಮ ಆರ್ಮರ್ ಡ್ಯೂರಬಿಲಿಟಿ ಜಾಸ್ತಿ ಆಗುತ್ತೆ, ಸ್ಪೀಡ್ ಬೂಸ್ಟ್ ಆಗುತ್ತೆ. ಈ ತರ ನೀವು ಯಾವ್ದಾದ್ರು 3ನ ಯೂಸ್ ಮಾಡ್ಕೋಬಹುದು. ಇದು ನಿಮ್ ಟೀಮ್ಮೇಟ್ಸ್ಗೂ ಇದು ಅಪ್ಲೈ ಆಗುತ್ತೆ. ಸರಿ, ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋದಾದ್ರೆ ನೆಕ್ಸ್ಟ್ ನಮ್ಗೆ ಹೊಸ ಗನ್ ಬರ್ತಾ ಇದೆ. ಇದು ಹೊಸ AR ಗನ್ ಆಗಿರುತ್ತೆ. ಇದ್ರ ಹೆಸರು ವಿಂಚೆಸ್ಟರ್ ಅಂತ. ಈ AC-80 ಇದೆಲ್ಲ ಐತಲ್ಲ ಆ ತರದೇ ಒಂದು AR ಗನ್ ಇದು. ಸೊ ಇದು ಅದೇ ತರ ನೋಡಕ್ಕಿದೆ. ಮತ್ತೆ ಇನ್ನೊಂದಷ್ಟು ಗನ್ಗಳಿಗೆ ನಮ್ಗೆ
ಫ್ಲೇಮ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಈ ಫ್ಲೇಮ್ ಎಫೆಕ್ಟ್ ನೋಡಬಹುದು ನೀವು. ಈ ಗನ್ ಅಲ್ಲಿ ನೀವು ಶೂಟ್ ಮಾಡಿದ್ರೆ ಬೆಂಕಿ ಹೋಗಿ ಬೀಳುತ್ತೆ. ಕೆಲವೊಂದು ಗನ್ ಅಲ್ಲಿ ನಿಮ್ಗೆ ಬೆಂಕಿ ಹೋಗಿ ಅಲ್ಲೇ ಸರೌಂಡ್ ಆಗುತ್ತೆ, ಅವ್ರ ಸುತ್ತಾನೆ ಹಂಗೆ ಇರುತ್ತೆ ಬೆಂಕಿ. ಈ ಗನ್ಗಳು ನಿಮ್ಗೆ ರೇರ್ ಆಗಿ ಸಿಗ್ತವೆ, ಎಲ್ಲಾ ಕಡೆ ಸಿಗಲ್ಲ. ಇವಾಗ ಈ ಮನೆ ಒಳಗಡೆ ನೋಡಿ ಒಂದು ಸ್ಟೋರ್ ತರ ಇದೆ ನೋಡಿ, ಈ ತರ ಗ್ಯಾಲರಿಲಿ ನೀವು ಹೋದ್ರೆ ನಿಮ್ಗೆ ಸಿಗುತ್ತೆ. ಬೇರೆ ಎಲ್ಲಾ ಕಡೆ ಈ ಗನ್ನು ಸಿಗಲ್ಲ ನಿಮ್ಗೆ. ಇದರಲ್ಲಿ ನೀವು ಫೈರ್ ಮಾಡಿದ್ರೆ ಬೆಂಕಿ ಬರುತ್ತೆ ಕೆಲವೊಂದು ಗನ್ನಲ್ಲಿ, ಇನ್ನು ಕೆಲವೊಂದು ಗನ್ನಲ್ಲಿ ಅಲ್ಲೇ ಸುತ್ತಾನೆ ಬೆಂಕಿ ಹಂಗೆ ನಿಂತಿರುತ್ತೆ ಹೊಡೆದ್ರೆ. ಇವಾಗ ನೋಡಬಹುದು ಈ ಸ್ನೈಪರ್ ಹಾಕಿದ ತಕ್ಷಣ ಅಲ್ಲೇ ಬೆಂಕಿ ಸುತ್ತಾನೆ ಇದೆ, ಮತ್ತೆ ಎನಿಮಿಗೆ ಡ್ಯಾಮೇಜ್ ಕೊಡ್ತಾ ಇರುತ್ತೆ ಅದು. ಮತ್ತೆ ಹೊಸ ವಿಂಚೆಸ್ಟರ್ ಗನ್ ಇದೆಯಲ್ಲ ಅದಂತೂ ಸಖತ್ತಾಗಿದೆ. ಇದರಲ್ಲಿ ಇನ್ಬಿಲ್ಟ್ ಫಾರೆಕ್ಸ್ ಇರುತ್ತೆ, ಮಾಮೂಲಿ AC8 ಎಲ್ಲ ನೋಡಿರ್ತೀರಲ್ಲ ಇದೇ ತರ. ಮತ್ತೆ ಇದನ್ನ ನೀವು ಅಪ್ಗ್ರೇಡ್ ಮಾಡಬಹುದು ಲೆವೆಲ್ 3 ತನಕ. ಇದು ಹೆಂಗೆ ಅಂದ್ರೆ ನಿಮ್ಗೆ 2 ಬುಲೆಟ್ ಹೊಡಿಯುತ್ತೆ. ಇವಾಗ ಫಮಾಸ್ 3 ಬುಲೆಟ್ ಹೊಡಿಯುತ್ತಲ್ಲ ಅದೇ ತರ ಇದು 2 ಬುಲೆಟ್ ಹೊಡಿಯುತ್ತೆ. ಆದ್ರೆ ಒಂದ್ಸಲಿ ನೀವು ಫೈರ್ ಮಾಡಿದ್ರೆ 2 ಬುಲೆಟ್ ಹೋಗುತ್ತೆ, 80 ಡ್ಯಾಮೇಜ್ ಕೊಡುತ್ತೆ. ಡ್ಯಾಮೇಜ್ ಅಂತೂ ಸಖತ್ತಾಗಿದೆ. ಮತ್ತೆ ಇದು ಅಪ್ಗ್ರೇಡ್ ಮಾಡ್ತೀವಲ್ಲ ಅವಾಗ ನೀವು ನಿಧಾನಕ್ಕೆ ರಿಲೋಡ್ ಮಾಡ್ತಿರ್ತಾನೆ, ಅಪ್ಗ್ರೇಡ್ ಮಾಡಿದಾಗ ಫಾಸ್ಟ್ ಆಗಿ ರಿಲೋಡ್ ಮಾಡ್ತಾನೆ, ಮತ್ತೆ ನಿಮ್ಗೆ ರೇಟ್ ಆಫ್ ಫೈರ್ ಸಖತ್ತಾಗುತ್ತೆ. ಈಗನ್ನು ಸಖತ್ತಾಗೇ ಇದೆ. ಇವಾಗ ನೀವು 1 ಬುಲೆಟ್ ಹೊಡೆದ ತಕ್ಷಣ ನಿಮ್ಗೆ 2 ಸಲ ಹೋಗಿ ಹೊಡಿಯುತ್ತೆ 80. ಆದ್ರೆ ನೀವು ಟ್ಯಾಪ್ ಅಂಡ್ ಫೈರ್ ಮಾಡಬೇಕು. ಫಮಾಸ್ ನ ಒತ್ತಿ ಫೈರ್ ಮಾಡ್ತಿರಲ್ಲ ಆ ತರ ಮಾಡಬೇಕಾಗುತ್ತೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಒಂದೊಂದೇ ಬುಲೆಟ್ ರಿಲೋಡ್ ಮಾಡಕತ್ತಾನೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವಾಗ ಪಬ್ಜಿಲಿ ನಿಧಾನಕ್ಕೆ ಒಂದೊಂದೇ ಬುಲೆಟ್ ಟಕ್ 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 ಅಂತ ಮಾಡ್ತಾರಲ್ಲ ಆ ತರ ಮಾಡ್ತಾನೆ. ಆದ್ರೆ ನೀವೇನಾದ್ರು ಲೆವೆಲ್ 3 ಅಪ್ಗ್ರೇಡ್ ಮಾಡಿದ್ರೆ ರಿಲೋಡ್ ಸ್ಪೀಡ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಡಿಫೆನ್ಸ್ ಅಂತ ಒಂದು ಡ್ರೋನ್ ಬರ್ತಾ ಇದೆ. ಈ ಡ್ರೋನ್ ನ ನೀವು ಯೂಸ್ ಮಾಡಿದ್ರೆ ಗ್ಲೋವಲ್ ಡ್ಯಾಮೇಜ್ ಬೀಳಲ್ಲ. ಇವಾಗ ನೋಡಬಹುದು ಗ್ಲೋವಲ್ಗೆ ಇವಾಗ ಶೂಟ್ ಮಾಡಿ ಹೊಡೆದಾಕ್ಬಿಡ್ಬೋದು. ಅದೇ ಈ ಡಿಫೆನ್ಸ್ ಅನ್ನ ಈ ಡ್ರೋನ್ ಬಿಟ್ರೆ 15 ಸೆಕೆಂಡ್ ತನಕ ಅಲ್ಲೇ ಇರುತ್ತೆ. ಅಲ್ಲಿರೋ ಗ್ಲೂವಲ್ ಯಾವ್ದು ಹೊಡೆದೋಗೋದೇ ಇಲ್ಲ. ಇದನ್ನ ಹಾಕಬಿಟ್ರೆ ನೀವು ಎನಿಮಿ ಎಷ್ಟೇ ಫೈರ್ ಮಾಡಿದ್ರು ನಿಮ್ಗೆ ಗ್ಲೂವಲ್ ಹೊಡೆದಾಕಕ್ಕಾಗಲ್ಲ. ಇದು 15 ಸೆಕೆಂಡ್ ತನಕ ಇರುತ್ತೆ. ಅದು HP ಕೊಡ್ತಾನೆ ಇರುತ್ತೆ, ಗ್ಲೂವಲ್ಗೆ ಹೊಡೆದೋಗಲ್ಲ. ಸೊ ಈ ಅಪ್ಡೇಟ್ ಒಂಥರ ಸಖತ್ತಾಗಿದೆ. ಗ್ಲೂವಲ್ ಯೂಸ್ ತುಂಬಾ ಹೊಡಿತಾರಲ್ಲ ಅದಕ್ಕೋಸ್ಕರ ಇದು ಸಖತ್ತಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ನಮ್ಗೆ ಬೂಯ ಆದಾಗ ಈ ತರದೊಂದು ಆನಿಮೇಷನ್ ತಗೋ ಬರ್ತಾ ಇದಾರೆ. ಇದು ಯಾವ್ದೋ ಟೂರ್ನಮೆಂಟ್ ಇದು. ಸೊ ಈ ಆನಿಮೇಷನ್ ನಮ್ಗೆ BR ಅಲ್ಲೂ ಅಷ್ಟೇ CS ಅಲ್ಲೂ ಅಷ್ಟೇ ಎರಡರಲ್ಲೂ ಸೇಮ್ ಇದೇ ಆನಿಮೇಷನ್. ನೀವೇನಾದ್ರು ಬೂಯ ಹೊಡೆದ ತಕ್ಷಣ ನಿಮ್ಗೆ ಒಂದು ಕಪ್ ನ ತೋರಿಸ್ತಾರೆ. ಮತ್ತೆ ನೆಕ್ಸ್ಟ್ ಬರ್ತೀರಾ ಅಂತ ಲಾಬಿ ನೋಡಬಹುದು. ಇಲ್ಲಿ ಏನು ಚೇಂಜ್ ಮಾಡಿದೆ, ಕೆಳಗಡೆ ಸ್ವಲ್ಪ ಬೆಂಕಿ ತರ ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಸೊ ಈ ಲಾಬಿಗಳನ್ನಂತೂ ಚೆನ್ನಾಗಿ ಮಾಡ್ತಾನೆ ಇಲ್ಲ, ತುಂಬಾನೇ ದಿನಗಳಾಗೋಗಿದೆ, ತುಂಬಾ ತಿಂಗಳಾಗೋಗಿದೆ. ಸೊ ಒಳ್ಳೊಳ್ಳೆ ಲಾಬಿಗಳನ್ನ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಮ್ ಗೇಮ್ ಥೀಮು ಫ್ಲೇಮ್ ಟ್ರೋಫಿ ಅಂತ ಇರುತ್ತಲ್ಲ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಸುತ್ತ ಇಲ್ಲಿ ಈ ತರದೊಂದಷ್ಟು ಕಾರ್ಡ್ಗಳು ನೋಡಕ್ ಸಿಗುತ್ತೆ. ಈ ಕಾರ್ಡ್ಗಳಲ್ಲಿ ನಮ್ ಟೀಮ್ದು ಒಂದು ಕಾರ್ಡ್ ಆಗಿರುತ್ತೆ. ಎಲ್ಲಾ ಟೀಮ್ಗೂ ಒಂದೊಂದು ಕಾರ್ಡ್ ನ ಅಸೈನ್ ಮಾಡಿರ್ತಾರೆ. ನೀವು ನಿಮ್ ಟೀಮ್ ಏನಾದ್ರು ಎಲಿಮಿನೇಟ್ ಆದ್ರೆ ಅಲ್ಲಿಂದ ಕಾರ್ಡ್ ಹೊಟ್ಟೋಗ್ಬಿಡುತ್ತೆ. ಯಾರ್ಯಾರ ಟೀಮ್ ಇರುತ್ತೋ ಅವ್ರ ಟೀಮ್ ಕಾರ್ಡ್ಗಳು ಮಾತ್ರ ಅಲ್ಲಿ ಸುತ್ತ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸೇಫ್ ಝೋನ್ ಎಫೆಕ್ಟ್. ಇಲ್ಲಿ ನೋಡಬಹುದು ಸೇಫ್ ಝೋನ್ ಇಂದ ನೀವೇನಾದ್ರು ಆಚೆ ಇದ್ರೆ ನಿಮ್ ಸುತ್ತ ಬೆಂಕಿ ಬರ್ದಿರೋ ತರ ಒಂದು ಎಫೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಡ್ಯಾಮೇಜ್ ಏನ್ ಕಡಿಮೆ ಆಗಿಲ್ಲ, ಆದ್ರೆ ನಿಮ್ಗೆ ಎಫೆಕ್ಟ್ ಮಾತ್ರ ಚೇಂಜ್ ಆಗಿದೆ. ಇದು ಮಾಮೂಲಿ ಅಲ್ಲಿ ಇವೆಂಟ್ಗೋಸ್ಕರ ಈ ತರ ಎಫೆಕ್ಟ್ ನ ಚೇಂಜ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಒಂದು ಸಖತ್ತಾಗಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ನಿಮ್ಗೆ ಅರ್ಸನಲ್ ಕೀ ಇರುತ್ತಲ್ಲ ನಿಮ್ಮ ಹತ್ರ. ಕೆಲವೊಂದ್ಸಲಿ ಅರ್ಸನಲ್ ಅಲ್ಲಿ ಚೆನ್ನಾಗಿರೋ ಗನ್ನೇ ಇರಲ್ಲ, ಅದಕ್ಕೋಸ್ಕರ ನೀವು ಬಿಟ್ಬಿಟ್ಟು ಹೋಗ್ತೀರಾ. ಆದ್ರೆ ಇವಾಗ ಅರ್ಸನಲ್ ನೀವು ಅಪ್ಗ್ರೇಡ್ ಮಾಡ್ಬೋದು. ನಿಮ್ಗೆ ಬೇಡ ಅದು ಅಂದ್ರೆ ಅಪ್ಗ್ರೇಡ್ ಅಂತ ಆಪ್ಷನ್ ಬರುತ್ತೆ. ಅಪ್ಗ್ರೇಡ್ಗೆ ನೀವು ಕಾಯಿನ್ಸ್ ಕೊಟ್ಬಿಟ್ಟು ಅಪ್ಗ್ರೇಡ್ ಮಾಡಿದ್ರೆ ನಿಮ್ಗೆ ಗನ್ ಎಲ್ಲ ಚೇಂಜ್ ಆಗುತ್ತೆ. ಒಳಗಿರೋದು ಎಲ್ಲ ಲೆವೆಲ್ 3 ಆಗಿದೆ ನೋಡಿ. ಇಲ್ಲಿ ಮುಂಚೆ ಎಲ್ಲ ಲೆವೆಲ್ 1 ಇತ್ತು, ಲೆವೆಲ್ 1 ಲೆವೆಲ್ 2, ಇವಾಗ ಎಲ್ಲ ಲೆವೆಲ್ 3 ಆಗಿದೆ ಅಪ್ಡೇಟ್ ಮಾಡಿದಕ್ಕೆ. ಈ ತರ ನೀವು ಅಪ್ಗ್ರೇಡ್ ಮಾಡಬಹುದು ನಿಮ್ಗೆ ಚೆನ್ನಾಗಿರೋ ಗನ್ ಬೇಕಂದ್ರೆ. ಮತ್ತೆ ನೀವು ಅಲ್ಲಿ ಆ ಕಡೆ ಈ ಕಡೆ ಗೋಡೆ ಹತ್ರ ನೋಡಬಹುದು ಎಕ್ಸ್ಟ್ರಾ ಗನ್ಗಳನ್ನ ಹಾಕಿದ್ದಾರೆ. ಇನ್ನು 4 ಎಕ್ಸ್ಟ್ರಾ ಗನ್ಗಳನ್ನ ಒಳಗಿಟ್ಟಿರ್ತಾರೆ. ನೆಕ್ಸ್ಟ್ ನಮ್ಗೆ ಹೊಸ ಕ್ಯಾರೆಕ್ಟರ್ ಯಾವ್ದು ಬರ್ತದೆ ಅಂತ ನೋಡೋದಾದ್ರೆ ನಮ್ಗೆ ಹೊಸ ಕ್ಯಾರೆಕ್ಟರ್ ಹೆಸರು ನೀರು ಅಂತ. ಇದ್ರ ಎಬಿಲಿಟಿ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವನ್ ಎಬಿಲಿಟಿ ಏನಪ್ಪಾ ಅಂದ್ರೆ ಪ್ಲಸ್ಸಿ ಅಂತ ಒಂದು ಏಲಿಯನೋ ಏನೋ ಗೊತ್ತಿಲ್ಲ ಅದನ್ನ ಇವನು ಮುಂದೆ ಬಿಡ್ಬೋದು. ಮುಂದೆ ಬಿಟ್ರೆ ಅಲ್ಲಿ ಎನಿಮಿ ಗ್ಲೂ ಹಾಕಕ್ಕಾಗಲ್ಲ, ನೀವು ಗ್ಲೂ ಹಾಕಕ್ಕಾಗಲ್ಲ. ಮತ್ತೆ ಎನಿಮಿಗೆ 12 ಡ್ಯಾಮೇಜ್ ಬೀಳ್ತಾನೆ ಇರುತ್ತೆ. ಇಲ್ಲಿ ನೋಡ್ಬೋದು ಈ ಝೋನ್ ಇದೆಯಲ್ಲ, ಈ ಝೋನ್ ಒಳಗಿರೋರು ಯಾರು ಗ್ಲೂ ಹಾಕಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ನಾವು ಗ್ಲೂ ಹಾಕಕ್ಕಾಗಲ್ಲ. ಇದನ್ನ ನೀವು ಡೈರೆಕ್ಟ್ ಆಗಿ ಮೇಲಕ್ಕೆ ಬಿಟ್ರೆ ಅದು ಹೋಗಿ ಎನಿಮಿಗೆ ಕಚ್ಕೊಳ್ಳುತ್ತೆ. 10 ಮೀಟರ್ ಅಲ್ಲಿ ಯಾರು ಇದಾರೆ ಎನಿಮಿ ಅವ್ರಿಗೆ ಅದೇ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಅಷ್ಟಗ್ಲದಲ್ಲಿ ಯಾರು ಗ್ಲೂ ವಾಲ್ ಹಾಕಕ್ಕಾಗಲ್ಲ. ಮತ್ತೆ 12 ಡ್ಯಾಮೇಜ್ ಬೀಳ್ತಾ ಇರುತ್ತೆ. ನೀವು ನೋಡಬಹುದು ಪ್ಲಸ್ಸಿ ಅಂದ್ರೆ ಏನು ಮಧ್ಯದಲ್ಲಿ ಇದೆಯಲ್ಲ ಅದೇ ಪ್ಲಸ್ಸಿ. ಇದು ರೇಂಜ್ ನಿಮ್ಗೆ 100 ಮೀಟರ್ ತನಕ ಹೋಗುತ್ತೆ. ಅದು ಅಲ್ಲೋಗಿ ಅದು ಝೋನ್ ಮಾಡುತ್ತೆ. ಆ ಝೋನ್ ಒಳಗಡೆ ನೀವು ಗ್ಲೂ ವಾಲ್ ಹಾಕಕ್ಕಾಗಲ್ಲ. ಇದೊಂಥರ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್ ಸ್ಕಿಲ್. ಇದು ಯಾವ ತರ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು OB50 ಅನ್ನೋದು ಬರ್ತಾರ ಅಂತ ಅಪ್ಡೇಟ್ಸ್ ಆಗಿರುತ್ತೆ. ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯ್ತು, ಯಾವ್ದಾದ್ರು ಚೆನ್ನಾಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವರು OB50 ಏನೇನು ಬರ್ತಿದೆ ಅಂತ ತಿಳ್ಕೊಳ್ಳಿ. ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.